ಪ್ರಶ್ನೆ ಕೇಳಿದರೆ, ದೇವರು ಪವಾಡ ಮಾಡಲೇಬೇಕೇ? ಇದು ನನ್ನ ಪ್ರಶ್ನೆ. ತನ್ನ ಅಸ್ತಿತ್ವವನ್ನು ಈ ಸಮಾಜಕ್ಕೆ, ಈ ಜನಕ್ಕೆ ನಾವು ಒಂದು ರೂಪ ಕೊಟ್ಟಿರ್ತೀವಲ್ಲ, ಆ ದೇವರು ಹೇಳೋದು. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬ ಪ್ರಶ್ನೆ ಕೇಳಿದರೆ, ದೇವರು ಪವಾಡ ಮಾಡಲೇಬೇಕೇ? ಇದು ನನ್ನ ಪ್ರಶ್ನೆ. ಹಾಗೆ ಪವಾಡ ಮಾಡಿದರೆ ಮಾತ್ರ ಜನ ಒಪ್ಪುತ್ತಾರೆ, ಯಾಕೆ? ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರಶ್ನೆ. ದೇವರು ತನ್ನ ಅಸ್ತಿತ್ವವನ್ನು ಈ ಸಮಾಜಕ್ಕೆ, ಈ ಜನಕ್ಕೆ ತೋರಿಸ್ಕೊಳ್ಳೋಕ್ಕೆ ಪವಾಡ ಮಾಡಬೇಕಾ? ಅಯ್ಯೋ ನೋಡಿ, ಪ್ರಕೃತಿನಲ್ಲಿ ಯಾವ ದೇವರು ಯಾವ ಪವಾಡವನ್ನು ಮಾಡುತ್ತಿಲ್ಲ. ಅಂದರೆ ನಾವು ಒಂದು ರೂಪ ಕೊಟ್ಟಿರ್ತೀವಲ್ಲ, ಆ ದೇವರು ಹೇಳೋದು. ಈಗ ಉಸಿರಾಟ ನೋಡಪ್ಪ, 5 ನಿಮಿಷ ಮೂಗು ಬಾಯಿ ಮುಚ್ಕೊಂಡ್ರೆ ನಾನು ಏನೂ ಅಲ್ಲ, ಕೇವಲ 5 ನಿಮಿಷ. ಬೇಕಾದ್ರೆ ಟ್ರೈ ಮಾಡಿ, 5 ನಿಮಿಷ ಭದ್ರ ಇಟ್ಕೊಂಡು ಅವ್ರು ಕೇಳಿ, ಗಾಳಿ ಬೇಕಾ, ಗಂಡ ಬೇಕಾ, ಮಕ್ಕಳು ಬೇಕಾ ಅಂತ. ಗಾಳಿ ಬೇಕು ಅಂತಾರೆ. ಹಾಗೆ ಇಟ್ಕೊಂಡಿರಿ. ನಿಮ್ಗೆ ಹಣ ಬೇಕಾ, ಕಾರ್ ಬೇಕಾ, ಮನೆ ಬೇಕಾ, ಗಾಳಿ ಬೇಕಾ ಅಂತಾರೆ, ಗಾಳಿ ಅಂತಾರೆ. ಹಾಗೇ ಕಂಟಿನ್ಯೂ ಮಾಡಿ. ನೀನು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕಾ, ಗಾಳಿ ಬೇಕಾ ಅಂತ 4 ನಿಮಿಷ ಆಗಿಬಿಟ್ಟಿರ್ತವೆ, ಮೂಗಿಟ್ಕೊಂಡು ಗಾಳಿ ಬೇಕು ಅಂತಾನೆ. ಕೇವಲ 5 ನಿಮಿಷದಲ್ಲಿ ಆ ಗಾಳಿ ಇಲ್ಲ ಅಂದರೆ ದೇಹಕ್ಕೆ ಬೆಲೆನೇ ಇಲ್ಲ. ಉಸಿರಾಟ ನಿಂತರೆ ಏನೇನೂ ಇಲ್ಲ. ಇದೇ ಪವಾಡ. ಅಂದರೆ ಅದ್ಭುತವಾದ ಸೃಷ್ಟಿಯ ಮಿರಾಕಲ್. 5 ಮಿನಿಟ್ಸ್ ಅಷ್ಟೇ. ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅಂದರೆ ಎಲ್ಲ ಕಡೆ ಭೂಮಿಯ ಮೇಲೆ ಗಾಳಿ ಇದೆ. ಇದು ದೇವರು. ಸೊ ಈ ಗಾಳಿ ಎಲ್ಲ ಕಡೆ ಇದೆ ತಾನೆ. ಅಫ್ಘಾನಿಸ್ತಾನಕ್ಕೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಎಲ್ಲರ ಹೋಗಿ, ಎಲ್ಲ ಕಡೆ ಸೇಮ್ ಗಾಳಿ ಇದೆ. ಸೊ ಆ ಗಾಳಿ ಇಲ್ಲ ಅಂದರೆ ನಿನ್ನ ಬದುಕೇ ಇಲ್ಲ. ದಟ್ ಈಸ್ ಸರ್ವವ್ಯಾಪಿ. ಇದು ದೇವರು. ಇದಕ್ಕೆ ನೀನು ವಾಯು ಅಂತ ಮಾಡಿಬಿಟ್ಟು, ಅವನಿಗೆ ಮನುಷ್ಯನ ರೂಪ ಕೊಟ್ಬಿಟ್ಟು, ಅವನಿಗೊಂದು ಹೆಂಡ್ತಿ ಕಟ್ಬಿಟ್ಟು, ಆ ಹೆಂಡ್ತಿ ಗಂಡ ಹೆಂಡ್ತಿಗೆ ಒಂದು ಮಗು ಮಾಡಿಬಿಟ್ಟು ನೀನು ಪೂಜೆ ಮಾಡ್ತಾ ಇರ್ತೀಯ ಅಲ್ವಾ? ಇದು ನಿನ್ನ ಸೃಷ್ಟಿಯ ಕಲ್ಪನೆ. ನೀರಿಲ್ಲ ಅಂದರೆ ನನ್ನ ಬದುಕೇ ಇಲ್ಲ. ಹೇಗಿರುತ್ತೆ ನೀರು? ಕಲ್ಪನೆ ಮಾಡ್ಕೊಳ್ಳಿ. ನೀರು ದೇವರು ಅಂದರೆ ಏನು? ದೇವರು ನಿನ್ನ ಕಣ್ಣು ಮುಂದೆನೇ ಇದೆಯಲ್ಲಪ್ಪ. ನೀರೆಲ್ಲ ಕಡೆ ಹೋಗ್ತಾ ಇದೆ, ಬರ್ತಾ ಇದೆ. ಆ ನೀರಲ್ಲಿ ಪ್ರವಾಹ ಬರ್ತಾ ಇದೆ, ಸುನಾಮಿ ಬರ್ತಾ ಇದೆ. ಎಷ್ಟೊಂದು ಅದ್ಭುತವಾದ ಶಕ್ತಿ. ಆ ಶಕ್ತಿಯನ್ನು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಏನು ಮಳೆ ಬರುತ್ತೆ, ಏನಿಲ್ಲ, ಕಾಲಿರುತ್ತೆ, ಸಡನ್ನಾಗಿ ಸುರಿಯುತ್ತೆ. ಈಗ ನೋಡ್ತಾ ಇದ್ದೀವಲ್ಲ, ಅಷ್ಟು ನೀನು ಸುರಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ನಿನ್ನ ಬುದ್ಧಿಯ ಮಟ್ಟಕ್ಕೆ ಚಿಂತನೆ ಮಾಡಿ ನೋಡು. ಅಷ್ಟೊಂದು ಶಕ್ತಿಗೆ, ಕಲ್ಪನೆಗೆ ನಿಲುಕದ ಶಕ್ತಿಗೆ ಗಂಗೆ ಮಾಡಿ, ಆ ಗಂಗೆಗೊಬ್ಬರು ಲವರ್ ಶಿವನ್ ಕೊಟ್ಟು, ಅದೊಂದು ಇನ್ನೊಂದು ಏನೋ ಮಾಡಿ ನಾನು ಪೂಜೆ ಮಾಡ್ತೀನಿ. ಮಾಡಿದ್ರೆ ಯಾರೋ? ನಾನು. ಬಟ್ ಆ ನೀರಿನ ನನ್ನ ಬದುಕಿದೆ. ಇನ್ನು ಭೂಮಿ ಎಷ್ಟೊಂದು ವಿಶಾಲವಾಗಿದೆ, ಸಮುದ್ರ ಎಷ್ಟು ವಿಶಾಲವಾಗಿದೆ. ಸಮುದ್ರ ತೀರದಲ್ಲಿ ಕುಳಿತುಕೊಂಡು ನೀವು ಸುಮ್ಮನೆ ನೋಡಬೇಕು. ಅಯ್ಯೋ, ನನ್ನ ಕಣ್ಣಿನ ಸೀಮಿತ, ಇಷ್ಟು ದೂರ ನೋಡೋ ಬರೀ ನೀರೇ ಕಾಣುತ್ತಲ್ಲ, ನನ್ನ ಕಣ್ಣು ಎಷ್ಟೊಂದು ಸೀಮಿತ. ನನಗೆ ಕಣ್ಣಿಗೆ ಸಿಲ್ಕ್ತಾನೆ ಇಲ್ಲ. ಒಳಗಡೆ ಹೋದರೆ ನೀವು ಶಿಪ್ಪಲ್ಲಿ ಹೋಗ್ತಾ ಇದ್ರೆ ಎಲ್ಲೆಲ್ಲಿ ನೋಡಿದ್ರೂ ನೀರು, ಅಷ್ಟೊಂದು ಸಮುದ್ರ ಅಲ್ವಾ? ಈ ಭೂಮಿ ಇದು ಹಿಮಾಲಯ ಪರ್ವತಗಳು. ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸೈಡಲ್ಲಿ ನೋಡಬೇಕು, ಆ ಗುಡ್ಡುಗಳು ಹೆಂಗಿದೆ ಅಂತ. ಕೇವಲ ಬರೀ ಇಂಡಿಯಾದಲ್ಲೇ. ಇನ್ನು ಅಮೇರಿಕ ಅಷ್ಟು ದೂರ ಹೋಗ್ಬೇಕಾದ್ರೆ 24 hours ಟ್ರಾವೆಲಿಂಗ್. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಎಷ್ಟು ಗುಡ್ಡ ಕಾಣುತ್ತೆ. ಇದು ವಿಶಾಲವಾದ ಭೂಮಿಗೆ ಭೂಮಿ ದೇವಿ ಅಂತ ಮಾಡಿ, ಅವನಿಗೊಬ್ಬ ಗಡ್ಡನ ಕಟ್ಟು, ಇನ್ನೊಂದು ಏನೋ ಮಾಡಿ ಕತೆ ಮಾಡ್ತೀವಿ. ಅದು ಸೃಷ್ಟಿ ಮಾಡಿದವರು ನಾನು. ಆಕಾಶದ ಕಲ್ಪನೆ ಇದೆಯಾ? ಗ್ರಹಗತಿಗಳ ಕಲ್ಪನೆ ಇದೆಯಾ? ಒಂದು ಗ್ರಹದಿಂದ ಇನ್ನು ಎಷ್ಟು ದೂರ ಇದೆ ಅಂತಕ್ಕಂಥ ಚಿಂತನೆ ಮಾಡಿದ್ದೀರಾ? ಚಂದ್ರ ನಮ್ಮ ಕಣ್ಣು ಕಾಣ್ತದೆ, ಎಷ್ಟು ದೂರ ಇದೆ. ಅದ್ರ ಮೇಲೆ ಎಷ್ಟೊಂದು ಆಟ ಆಡ್ತಾ ಇದೀವಿ ನಾವು. ರೀಸೆಂಟಾಗೆ ಚಂದ್ರಯಾನ 3ರಲ್ಲಿ ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಎಷ್ಟೊಂದು ಕೋಲ್ಡ್ ಇದೆ. ದಕ್ಷಿಣದ ದಿಕ್ಕಿಗೆ ಹೋಗಿದ್ದೀವಿ. ಅಲ್ಲಿ ಸ್ವಲ್ಪ ದಿನ ಇದ್ವಿ ಅಷ್ಟೇ, ಆಮೇಲೆ ಇರೋಕ್ಕಾಗಿಲ್ಲ. ಅದು ಆ ಮಿಷಿನ್. ಇಸಿ ಇನ್ನೊಂದು ಶನಿಗ್ರಹ, ಬುಧಗ್ರಹ, ಶುಕ್ರಗ್ರಹ, ಸೂರ್ಯಗ್ರಹ, ಎಷ್ಟೆಷ್ಟು ದೂರಗಳಿದೆ. ಆ ಕಲ್ಪನೆ ನಮಗಿಲ್ಲ. ಆ ಆಕಾಶಕ್ಕೆ, ಆ ಗ್ರಹಗತಿಗಳಿಗೆ ಒಂದು ಹೆಸರು ಕೊಟ್ಟಿದ್ವಿ. ಅಂದರೆ ಮನುಷ್ಯನ ಮನಸ್ಸಿನ ಕಲ್ಪನೆಗಳಲ್ಲಿ ನಾನಾ ರೂಪಗಳನ್ನು ಕೊಟ್ಟು, ಆ ರೂಪವನ್ನು ಸ್ಥಾಪಿಸಿ
ನನ್ನ ಮನಸ್ಸಿನ ಮಟ್ಟಕ್ಕೆ ತಂದು, ನನ್ನ ಮನಸ್ಸು ಹೇಗಿದೆ, ಹೆಂಡ್ತಿ ಗಂಡ ಮಕ್ಕಳು, ಬರೀ ಸಣ್ಣ ಸಣ್ಣ ಒಬ್ಬ ಹೆಂಡ್ತಿನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಎಷ್ಟೊಂದು ಜಗಳಗಳು ನಡೀತಾ ಇರುತ್ತೆ. ಮಕ್ಕಳನ್ನ ನಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಎಷ್ಟೊಂದು ವ್ಯತ್ಯಾಸಗಳಿದೆ ಭಾವನೆಗಳಲ್ಲಿ. ಸಣ್ಣ ಪುಟ್ಟ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಆ ದೇವರನ್ನು ಮನುಷ್ಯನ ಮಾಡಿ ಹೆಂಡ್ತಿ ಮಕ್ಕಳು ಕಟ್ಟು ನಾವೇನು ಮಾಡ್ತೀವಿ, ಅವನ ಕಡೆಯಿಂದ ಮಿರಾಕಲ್ ಮಾಡಿಸ್ತಾ ಇದ್ದೀವಿ, ನಂಬಿಸ್ತಾ ಇದ್ದೀವಿ. ಇದು ಮನುಷ್ಯನ ಸೃಷ್ಟಿ ಅಷ್ಟೇ. ಅಂದರೆ ನಿನ್ನ ನಂಬಿಕೆಯ ಆಧಾರದ ಮೇಲೆ ನಿನ್ನ ಮನಃಶಾಂತಿ ಸಿಗಬೇಕು ಅಂದರೆ ನೀನೇ ರೂಪ ಕೊಟ್ಕೊಂಡು, ನೀನೇ ನಾನಾ ತಂತ್ರಗಳನ್ನು ಮಾಡಿ, ನೀನೇ ಮಿರಾಕಲ್ ಸೃಷ್ಟಿ ಮಾಡಿ, ನೀನೇ ಮನುಷ್ಯರನ್ನು ನಂಬಿಸ್ತಾ ಇದ್ದೀಯಾ. ಇದು ಮಾನವ ಸೃಷ್ಟಿ. ದೇವರಿಂದ ನಡೀತಕ್ಕಂಥ ಎಲ್ಲ ಪವಾಡಗಳು ಮಾನವ ಸೃಷ್ಟಿ, ದೇವರ ಸೃಷ್ಟಿ ಅಲ್ಲ. ನೀರು ಬಂದು ನಿನಗೆ ಪವಾಡ ಮಾಡಲ್ಲ, ಗಾಳಿ ಬಂದು ನಿನಗೆ ಪವಾಡ ಮಾಡಲ್ಲ, ಭೂಮಿ ಬಂದು ನಿನಗೆ ಪವಾಡ ಮಾಡಲ್ಲ, ಸೂರ್ಯ ಬಂದು ಪವಾಡ ಮಾಡಲ್ಲ. ಅದನ್ನು ಇಟ್ಟುಕೊಂಡು ಆ ಹೆಸರಿಗೆ ಒಂದು ಕಲ್ಪನೆಯನ್ನು ಕೊಟ್ಟು ಪವಾಡ ಮಾಡೋನು ಮನುಷ್ಯ. ಯಾಕೆಂದರೆ ಮುಗ್ಧ ಮನಗಳು. ಮಾನವ ಜನ್ಮ ಇನ್ನೂ ವಿಕಾಸದ ಹಂತದಲ್ಲಿದೆ. ಇನ್ನೂ ನೂರಾರು ವರ್ಷಗಳು, ಸಾವಿರಾರು ವರ್ಷಗಳು, ಕೇವಲ ಒಂದು 2-3 ಸಾವಿರ ವರ್ಷಗಳಿಂದ ಮಾನವನ ವಿಕಾಸ ಆಗಿದೆ ಅಷ್ಟೇ. ಅದರಲ್ಲೇ ಎಷ್ಟೊಂದು ಧರ್ಮಗಳು, ಅದರಲ್ಲೇ ಎಷ್ಟೊಂದು ದೇವರುಗಳು, ಅದರಲ್ಲೇ ಎಷ್ಟೊಂದು ಜಾತಿಗಳು. ಕಾಡಲ್ಲಿ ಮನುಷ್ಯ ಮೊದಲು ಹುಟ್ಟಿದಾಗ ಯಾವ ಜಾತಿ ಇತ್ತು? ಬರೀ ಹೆಣ್ಣು ಗಂಡು. ಕಾಡಲ್ಲಿ ಮನುಷ್ಯ ಹುಟ್ಟಿ ನಾಡಿಗೆ ಬರುವಾಗ ಯಾವ ಧರ್ಮಗಳಿತ್ತು? ಬೆಳೀತಾ ಬೆಳೀತಾ ಧರ್ಮಗಳು ಬಂತು. ಧರ್ಮಗಳು ಬಂದ ಮೇಲೆ ದೇವರುಗಳು ಬಂತು. ದೇವರುಗಳು ಬಂದ ಮೇಲೆ ನಾನಾ ಕಥೆಗಳು ಬಂತು, ನಾನಾ ಗ್ರಂಥಗಳು ಬಂತು, ನಾನಾ ಶಾಸ್ತ್ರಗಳು ಬಂತು. ಮೊದಲೆಲ್ಲ ಎಲ್ಲಿದ್ದೋ ನೀನು ಕಾಡಲ್ಲಿ ಹುಡುಕಾಡ್ಕೊಂಡು ಕಾಡು ಪ್ರಾಣಿ ಥರ ಅಲಿತಿದ್ದಲ್ಲ, ಅವಾಗ ಎಲ್ಲಪ್ಪ ಆಯ್ತು ಎಲ್ಲ ಶಾಸ್ತ್ರಗಳು? ಏನೂ ಇರಲಿಲ್ಲ. ಬೆಳವಣಿಗೆ ಆಗ್ತಾ ಬುದ್ಧಿ ಮಟ್ಟದಲ್ಲಿ ಮನುಷ್ಯನ ನೆಮ್ಮದಿಗಾಗಿ, ಮನಸ್ಸಿನ ಶಾಂತಿಗಾಗಿ, ಸಹ ಬಾಳ್ವೆಗಾಗಿ, ಜೊತೆಲಿ ಬದುಕಲಿ ಅಂತ ಕೆಲವಾರು ಬುದ್ಧಿವಂತರಾದಂಗೆಲ್ಲ ಕೆಲವಾರು ಮೌಢ್ಯಗಳನ್ನು, ಕೆಲವರು ವಿಚಾರಗಳನ್ನು ಬಿತ್ತಿದ್ರು, ಎದುರಿಸಿದ್ರು. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ನೋಡು, ಸರಿಯಾಗಿರು ಅಂತ. ಅವನು ಭಯಪಟ್ಟ. ಸ್ವರ್ಗ ನರಕದ ಸೃಷ್ಟಿ ಮಾಡಿದ್ರು. ಭಯದಿಂದ ಅವನು ಬದುಕ್ತಾ ಇದ್ದ. ಇಲ್ದರೆ ಅವನು ಕಾಡಿನಿಂದ ಬಂದಂಥ ಮಾನವ ಮೃಗವಾಗಿ ಹಿಂಸೆ ಮಾಡ್ತಿದ್ದ. ಆ ಹಿಂಸೆಯನ್ನು ಕಂಟ್ರೋಲ್ ಮಾಡೋಕ್ಕೆ, ಬುದ್ಧಿಯನ್ನು ಬೆಳೆಸೋಕ್ಕೆ, ಭಾವನೆಗಳನ್ನು ಪರಿಶುದ್ಧಗೊಳಿಸೋಕ್ಕೆ ಕೆಲವಾರು ಶಾಸ್ತ್ರಗಳು ಕಾಲಘಟ್ಟಕ್ಕೆ ಹುಟ್ತಾ ಹೋದವು. ಅದನ್ನು ಇಟ್ಕೊಂಡು ಭಕ್ತಿಯಿಂದ, ನಂಬಿಕೆಯಿಂದ, ಅವನು ಭಯದಿಂದ ಬದುಕೋದನ್ನು ಕಲಿತ. ಅದನ್ನೇ ಕೆಲವರು ವ್ಯಾಪಾರವಾಗಿ ಉಪಯೋಗಿಸ್ಕೊಂಡು ಇನ್ನೂ ಜಾಸ್ತಿ ಆಟ ಆಡೋಕ್ಕೆ ಹೋದರು. ಆ ಆಟಗಳೇ ಪವಾಡಗಳು. ದೇವರು ಯಾವೇ ಪವಾಡವನ್ನು ಮಾಡುವುದಿಲ್ಲ. ಗಾಳಿ ಪವಾಡ ಮಾಡೋದಿಲ್ಲ, ನೀರು ಪವಾಡ ಮಾಡೋದಿಲ್ಲ. ಸೃಷ್ಟಿಯ ಸಹಜ ನಿಯಮದಂತೆ ಏನೇನಾಗಬೇಕೋ ಆಗುತ್ತೆ, ಅದು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇಷ್ಟೊಂದು ಮಹಾನ್ ಜ್ಞಾನಿಗಳು, ಪವಾಡ ಪುರುಷರು ಈ ಭೂಮಿ ಮೇಲೆ ಬಂದ ಮೇಲೆ ಯೋಚನೆ ಮಾಡಿ ನೋಡಿ. ಯಾವುದಾರ ಪವಾಡ ಪುರುಷ ನೋಡಿ, ಇಲ್ಲಿ ಪ್ರವಾಹ ಆಗುತ್ತೆ, ಇಷ್ಟು ದಿನಕ್ಕೆ 20ನೇ ತಾರೀಕು 12ನೇ ತಿಂಗಳು ಇಲ್ಲಿ ಪ್ರವಾಹ ಆಗುತ್ತೆ, ಅಲ್ಲಿರೋ ಜನರನ್ನೆಲ್ಲ ಶಿಫ್ಟ್ ಮಾಡಿ ಅಂತ ಹೇಳಿ ಅವರೆಲ್ಲ ಶಿಫ್ಟ್ ಮಾಡಾದಮೇಲೆ ಅಲ್ಲಿ ಪ್ರವಾಹ ಬಂದು ಹೋಗಿದ್ರೆ ಫೈನ್. ಇಷ್ಟು ಗಂಟೆಗೆ ಇಲ್ಲಿ ಭೂಕಂಪ ಆಗುತ್ತೆ ಅಂತ ಅವನು ಮೊದಲೇ ಪವಾಡ ಪುರುಷ. ಯಾರ ನೀವು ಪವಾಡ ಅಂತ ಹೇಳ್ತಿರಲ್ಲ, ದೇವರೇನ ಮಾಡ್ತಾರೆ ಅಂತ ಹೇಳ್ತಿರಲ್ಲ, ಬಂದು ಹೇಳಿ ಇಲ್ಲಿ ಭೂಕಂಪ ಆಗುತ್ತೆ. ಎಷ್ಟು ಗಂಟೆಗೆ? ಮಧ್ಯಾಹ್ನ 1 ಗಂಟೆಗೆ ಇಲ್ಲಿ ಭೂಕಂಪ ಆಗುತ್ತೆ ಅಂತ ಹೇಳಿ ಜನರನ್ನೆಲ್ಲ ಶಿಫ್ಟ್ ಮಾಡಿ ಆಮೇಲೆ 1 ಗಂಟೆ ಕರೆಕ್ಟಾಗಿ ಭೂಕಂಪ ಆಗಿದ್ರೆ ಅದು ಪವಾಡ ಅಲ್ವೇನ್ರಿ? ಹೇಳ್ತಾ ಇದ್ದಾರೇನ್ರಿ? ವಾಲ್ಕನೋ ಹೆಂಗಿದ್ದೀರಿ? ಸುನಾಮಿ ಬಂದು ಹೆಂಗೆ ಕೊಚ್ಕೊಂಡು ಹೋಗುತ್ತೀರಿ? ಇವೆಲ್ಲ ಸುಳ್ಳು ಸೃಷ್ಟಿಗಳು. ಯಾವುದೇ ಪವಾಡ ದೇವರು ಮಾಡೋದಿಲ್ಲ. ಚಿಕ್ಕ ಚಿಕ್ಕ ದೇವಸ್ಥಾನ ಕಟ್ಕೊಂಡು ಸುಳ್ಳು ಸುಳ್ಳು ಕಥೆಗಳನ್ನು ಹೇಳ್ಕೊಂಡು ಏನಿನ್ನ ಪವಾಡ ಮಾಡ್ಕೊಂಡು ಹಣ ಮಾಡ್ತಿದ್ದಾರೆ. ಬುದ್ಧಿಯನ್ನು ಉಪಯೋಗಿಸಿ. ಎಲ್ಲರಂಗೆ ಮಾಡೋಕ್ಕಾಗಲ್ಲ. ಆ ಥರ ಬುದ್ಧಿಯನ್ನು ಉಪಯೋಗಿಸಿ ತುಂಬ ಎಷ್ಟು ಅಂದರೆ ಭಾವನೆಗಳಲ್ಲಿ ಏನೇನೆಲ್ಲ ತುಂಬಿಬಿಟ್ಟು ಬಂಧಿಸ್ಬಿಡ್ತಾರೆ. ಅವ್ರನ್ನ ಮುಂದಕ್ಕೆ ಅವನು ಎಲ್ಲೂ ಹೋಗಂಗೇ ಇಲ್ಲ. ಲೈಫ್ ಲಾಂಗ್ ಬಂಧಿಸ್ತಾಗ್ಬಿಡ್ತಾನೆ ಅವನು. ಅರ್ಥ ಆಗ್ತಿದೆಯಾ? ಆ ರೀತಿ ಕೆಲವು ಬುದ್ಧಿಜೀವಿಗಳು ಪವಾಡ ಎನ್ನುವ ತಂತ್ರವನ್ನು ಉಪಯೋಗಿಸಿ ನಿಮ್ಮನ್ನು ಬಂಧಿತರನ್ನಾಗಿ ಮಾಡ್ತಾ ಇದ್ದಾರೆ. ಸುಖ ಸಿಕ್ಕರೆ ಎಂಜಾಯ್ ಮಾಡಿ, ಕಷ್ಟ ಆದರೆ ಬಿಟ್ಬಿಡಿ. ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.